ನಮಸ್ಕಾರ ವೀಕ್ಷಕರೇ. ಅಯೋಧ್ಯೆಯ ಬಡ ಆಸ್ಥಾನ ಅಂತ ಹೇಳಿದ್ರೆ ಅದು ದಶರಥ ಮಹಲ್. ಪ್ರಭು ಶ್ರೀರಾಮರ ತಂದೆ ಹಾಗೂ ಅಯೋಧ್ಯೆಯ ಮಹಾರಾಜರಾದಂತಹ ದಶರಥ ಮಹಾರಾಜರ ಅರಮನೆ ಇದೇ ಸ್ಥಳದಲ್ಲಿತ್ತು. ಈ ಪವಿತ್ರ ಸ್ಥಳದಿಂದಲೇ ಇಡೀ ರಾಜ್ಯವನ್ನ ದಶರಥ ಮಹಾರಾಜರು ಆಳಿದರು ಎಂಬುವ ನಂಬಿಕೆ ಇದೆ. ಅಯೋಧ್ಯೆಯ ದಶರಥ ಮಹಲ್ ರಾಮಾಯಣಕ್ಕೆ ಮುನ್ನುಡಿ ಬರೆದ ಎಲ್ಲ ಘಟನೆಗಳಿಗೆ ಸಾಕ್ಷಿಯಾದ ಸ್ಥಳ. ಈ ಸ್ಥಳದಲ್ಲಿದ್ದ ಅರಮನೆಯಿಂದಲೇ ದಶರಥ ಮಹಾರಾಜ ಅಯೋಧ್ಯೆಯನ್ನು ಆಳುತ್ತಿದ್ದರು ಎಂದು ನಂಬಲಾಗಿದೆ. ದಶರಥ ಇಕ್ಷ್ವಾಕು ವಂಶದ ಮತ್ತೊಬ್ಬ ಪ್ರಸಿದ್ಧ ದೊರೆ. ಕೌಸಲ್ಯ, ಸುಮಿತ್ರ ಮತ್ತು ಕೈಕೇಯಿ ಎಂಬ 3 ಪತ್ನಿಯರಿದ್ದು ಸಂತಾನ ಭಾಗ್ಯ ಇಲ್ಲದಿದ್ದಾಗ ಇದೇ ಜಾಗದಲ್ಲಿ ಪುತ್ರ ಕಾಮೇಷ್ಟಿ ಯಾಗವನ್ನ ನಡೆಸಿ ರಾಮ, ಲಕ್ಷ್ಮಣ, ಭರತ, ಶತ್ರುಘ್ನರೆಂಬ ಮಕ್ಕಳನ್ನು ಪಡೆದರು ಎಂದು ಹೇಳಲಾಗಿದೆ. ದಶರಥ ಪುತ್ರರು ತಮ್ಮ ಬಾಲ್ಯವನ್ನು ಇದೇ ಅರಮನೆಯಲ್ಲಿ ಕಳೆದು ಯೌವನಾವಸ್ಥೆಗೆ ತಲುಪಿದಾಗ ತನ್ನ ಪ್ರಿಯ ಸುಪುತ್ರ ಶ್ರೀರಾಮರಿಗೆ ರಾಜ್ಯ ಪಟ್ಟಾಭಿಷೇಕಕ್ಕೆ ನಿರ್ಧರಿಸಿದರು. ಆದರೆ ಮಂಥರೆಯ ಕುತಂತ್ರದಿಂದ ಕೈಕೇಯಿಯು ತನ್ನ ಪುತ್ರ ಮೋಹದಿಂದ ಭರತನಿಗೆ ರಾಜ್ಯವನ್ನು ಮತ್ತು ಶ್ರೀರಾಮರಿಗೆ ವನವಾಸವನ್ನು ನೀಡುವ ಮೂಲಕ ತನ್ನ ಹಿಂದಿನ ವಚನವನ್ನು ಪಾಲಿಸುವಂತೆ ದಶರಥನ ಮುಂದೆ ಕಡ್ಡಾಯದ ಪ್ರಸ್ತಾಪವನ್ನಿಟ್ಟರು. ಒಂದೆಡೆ ಪುತ್ರ ಪ್ರೇಮ, ಮತ್ತೊಂದೆಡೆ ಸತ್ಯ ಪರೀಕ್ಷೆ. ಎಂದಿನಂತೆ ತನ್ನ ವಂಶದ ರಕ್ತಗತ ಪರಂಪರೆಯಂತೆ ಕೊಟ್ಟ ಭಾಷೆಯನ್ನು ದಶರಥರು ಉಳಿಸಿಕೊಂಡರು. ಶ್ರೀರಾಮರ ವನವಾಸದ ಘೋಷಣೆಯ ಅಧಿಕೃತ ನಿರ್ಧಾರ ಹೊರಬಿದ್ದಿದ್ದು ಇಲ್ಲಿನ ಅರಮನೆಯಿಂದಲೇ. ಇದೇ ನೋವಿನಲ್ಲಿಯೇ ದಶರಥ ಮಹಾರಾಜರು ಇಲ್ಲಿಯೇ ಕೊನೆ ಉಸಿರೆಳೆದರು. ಅಂತಿಮವಾಗಿ ಶ್ರವಣಕುಮಾರರ ಶಾಪ ಫಲಿಸಿತು. ಪ್ರಸ್ತುತ ಈ ದಶರಥ ಮಹಲನ್ನು 18ನೇ ಶತಮಾನ ಅಥವಾ 19ನೇ ಶತಮಾನದ ವೇಳೆಗೆ ಸ್ಥಳೀಯರು, ವ್ಯಾಪಾರಿಗಳು ಹಾಗೂ ಆಡಳಿತಗಾರರು ನಿರ್ಮಿಸಿದರೆಂದು ಹೇಳಲಾಗುತ್ತದೆ. ಗರ್ಭಗೃಹದಲ್ಲಿ ಶ್ರೀರಾಮ, ಸೀತೆ, ಲಕ್ಷ್ಮಣ, ಭರತ, ಶತ್ರುಘ್ನರ ವಿಗ್ರಹಗಳಿದ್ದು ಬೆಳ್ಳಿ ಮತ್ತು ಬಂಗಾರದ ವಸ್ತ್ರಾಭರಣಗಳಿಂದ ಸಿಂಗರಿಸಲಾಗಿದೆ. ಹೀಗೆ ದಶರಥ ಮಹಾರಾಜರ ಜೀವನದ ಎಲ್ಲ ನೋವು ನಲಿವಿನ ಘಟನೆಗಳಿಗೆ ಸಾಕ್ಷಿಯಾದ ದಶರಥ ಮಹಲ್ ಆಧ್ಯಾತ್ಮಿಕ ಶಕ್ತಿ, ಪಾವಿತ್ರತೆ ಮತ್ತು ರಾಮಾಯಣದ ಸಾರವನ್ನು ಬಿಂಬಿಸುವ ವಿಶಿಷ್ಟ ತಾಣವಾಗಿದೆ. ದಶರಥರ ಸತ್ಯನಿಷ್ಠೆ ಮತ್ತು ಶ್ರೀರಾಮರ ಪಿತೃವಾಕ್ಯ ಪರಿಪಾಲನೆಯ ನೈತಿಕ ಪ್ರೇರಣೆಯ ಸ್ಥಳವೇ ಈ ದಶರಥ ಮಹಲ್. ಇದಾಗಿತ್ತು ಅಯೋಧ್ಯೆಯ ದಶರಥ ಮಹಲ್. ಅಯೋಧ್ಯೆಯ ಮತ್ತೊಂದು ಪ್ರಸಿದ್ಧ ಸ್ಥಳದಲ್ಲಿ ಭೇಟಿಯಾಗೋಣ. ನಮಸ್ಕಾರ.